ಹಲೋ ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಇವತ್ತು ನಾ ಮಾಡ್ತಿರೋಂಥ ರೆಸಿಪಿ ಗೋಧಿ ನುಚ್ಚಿನ ಪುಲಾವ್. ಇದು ಒಂದು ಆರೋಗ್ಯಕರವಾದ ರೆಸಿಪಿ. ಇಲ್ಲಿ ನಾನು ಗೋಧಿ ನುಚ್ಚನ್ನು 1 ಕಪ್ನಷ್ಟು ತೊಗೊಂಡಿದ್ದೀನಿ. ಅದನ್ನು 2-3 ನಿಮಿಷ ಬಿಸಿ ಮಾಡ್ಕೋತೀನಿ. ನಾವು ಹೇಗೆ ಗೋಧಿ ಹಿಟ್ಟನ್ನು ಗಿರಣಿ ಮಷೀನಲ್ಲಿ ಹಾಕಿಸ್ಕೊಂಡು ಬರ್ತೀವಲ್ಲ, ಹಂಗೆ ಇದು ನುಚ್ಚನ್ನು ಕೂಡ ಅಲ್ಲಿ ಹಾಕ್ಕೊಡ್ತಾರೆ. ಹೊರಗಡೆ ಅಂಗಡಿಯಲ್ಲಿ ಕೂಡ ಇದು ಸಿಗುತ್ತೆ. ಹಿಂಗೆ 2-3 ನಿಮಿಷ ಬಿಸಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗಲಿ ಬಿಡಬೇಕು. ಇದನ್ನು ರಾತ್ರಿ ರೈಸ್ ತಿನ್ನೋಕೆ ಇಷ್ಟಪಡದೇ ಇದ್ದವರು ಹಿಂಗೆ ಮಾಡ್ಕೊಂಡು ತಿಂದರೆ ಭಾಳ ಒಳ್ಳೆಯದು ನೋಡ್ರಿ. ಇದು ಹೆಲ್ತಿಗೆ ಭಾಳ ಒಳ್ಳೆಯದು ಅಂತ ಹೇಳಿ ಮೊದಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಪುಲಾವ್ ಎಲೆ, ದಾಲ್ಚಿನ್ನಿ ಎಲೆ ಅಂತಲೂ ಕರೀತಾರೆ, ಸ್ಟಾರ್ ಅನೈಸು, ಏಲಕ್ಕಿ, ಲವಂಗ. ಇದಿಷ್ಟು ತುಪ್ಪದಾಗ ಒಳ್ಳೆ ಅರೋಮ್ ಬರೋವರೆಗೂ ಹಿಂಗೆ ಫ್ರೈ ಮಾಡ್ಕೊಳ್ರಿ. ಇದಾದಮೇಲೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ, 2 ಹಸಿರು ಮೆಣಸಿನ್ಕಾಯಿ, ಕರಿಬೇವನ್ನ ಹಾಕ್ಕೊಳ್ರಿ. 1 ಟೊಮೊಟೊ, ಅರ್ಧ ಕಪ್ ಆಲೂಗಡ್ಡೆ, ಅರ್ಧ ಕಪ್ ಬೀನ್ಸ್, ಅರ್ಧ ಕಪ್ ಕ್ಯಾರೆಟ್ ಕಟ್ ಮಾಡ್ಕೊಂಡು ಹಾಕ್ಕೊಳ್ರಿ. ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಹಾಕಿದ ಎಲ್ಲ ತರಕಾರಿ ಮೆತ್ತಗಾಗೋವರೆಗೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ರಿ. ಮತ್ತು ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ, ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಡ್ರಿ. ಇದರ ಬೆನಿಫಿಟ್ ಏನಂದ್ರೆ ವೇಟ್ ಲಾಸಿಗೆ ಬಹಳ ಒಳ್ಳೆಯದು. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ರಿ. ನಾವು ಗೋಧಿ ನುಚ್ಚನ್ನು ಯಾವ ಕಪ್ನಿಂದ ತೊಗೊಂಡಿರ್ತೀವಿ ಅದೇ ಕಪ್ನಿಂದ 3 ಕಪ್ ಅಷ್ಟು ನೀರು ಹಾಕ್ಕೊಳ್ಬೇಕು. ಹಿಂಗೆ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು 1 ಕುದಿ ಬರೋವರೆಗೂ ಸ್ವಲ್ಪ ಕುದಿಸ್ಕೊಳ್ರಿ. ನೋಡಿ, ಈಗ ಕುದಿಯೋಕೆ ಸ್ಟಾರ್ಟ್ ಆಗೈತಿ. ಈಗ ನಾನು ಹುರಿದಿರೋಂಥ ನುಚ್ಚನ್ನು ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಹಿಂಗೆ ಸರಿಯಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ನ ಕೂಗಿಸ್ಕೊಳ್ರಿ. ಗೋಧಿ ನುಚ್ಚಿನ ಪಲಾವು ರೆಡಿ ಆಯ್ತು ನೋಡ್ರಿ. ಎಷ್ಟು ಘಮ ಅಂತ ವಾಸನೆ ಬರತೈತಿ. ಮತ್ತು ಈಗ ಹಾಕಿದ ಗೋಧಿ ನುಚ್ಚು ಐತಲ್ಲ, ನೈಸಾಗಿ ಕುದಿರಬೇಕು. ಅದಕ್ಕೆ ಅದ್ರ ಅಳತಿ ಅಷ್ಟೇ ಹಾಕಬೇಕು. 1 ಕಪ್ಪು ಗೋಧಿ ನುಚ್ಚಿಗೆ 3 ಕಪ್ಪು ನೀರನ್ನು ಹಾಕ್ಕೊಳ್ಬೇಕ್ರಿ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.